ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ, ನಿಜವಾಗಿ ತಾವೆಲ್ಲರೂ ಕನ್ನಡದಲ್ಲಿ ಅಂತ ಹೇಳ್ತಾ ಇದ್ರಿ. ತುಂಬಾ ತುಂಬಾ ಸಂತೋಷಕ ಆಯ್ತು. ಕನ್ನಡಕ್ಕಾಗಿ ತಮ್ಮೆಲ್ಲರ ನಲ್ಮೆಯ ಪ್ರೀತಿಯ ಒಂದು ಚಪ್ಪಾಳೆ ಇರ್ಲಿ ತಮ್ದೆಲ್ಲ. ಕನ್ನಡದ ಕಲ್ಪವೃಕ್ಷಗಳು ಹೇಳ್ತಾರೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಅಂತ ಹೇಳ್ತಾರೆ. ಕಲ್ಪವೃಕ್ಷ ಆಗ್ಬಿಟ್ರೆ ನಮ್ಗೇನ್ ಕಡಿಮೆ ಅಲ್ವಾ? ಬೇಕಾದ್ದನ್ನೆಲ್ಲ ಸಿಗುವಂತಹ ನೆಲೆ, ಆ ತವನಿಧಿ ನಮ್ಮ ಕನ್ನಡ ನಾಡು. ಪಂಪ ತಂಡ 70, ರನ್ನ 60, ಪೊನ್ನ 40. ಈಗ ಪಂಪ ತಂಡ ಮುಂಚೂಣಿಯಲ್ಲಿದೆ. ಇನ್ನೂ ಒಂದು ಸುತ್ತು ಬರುತ್ತೆ, 2 ಸುತ್ತು ಬರುತ್ತೆ. ಇನ್ನೊಂದು, ಸೊನ್ನೆಯನ್ನ ಜಗತ್ತಿಗೆ ಕೊಟ್ಟವರು ಯಾರು? ಆರ್ಯಭಟ. ಭಾರತ. ಆರ್ಯಭಟ ಭಾರತ. ಭಾರತ ಕೊಟ್ಟಿದ್ದು. ಒಳ್ಳೆಯ ಉತ್ತರ, ಕರೆಕ್ಟ್ ಆಗಿದೆ. ಭಾರತೀಯರು ಆರ್ಯಭಟ. ಪಂಪ ತಂಡಕ್ಕೆ 10 ಅಂಕಗಳು. ಈಗ ರನ್ನ ತಂಡಕ್ಕೆ ಸಂಖ್ಯೆ 10 ಒಂದು ಅಂಕೆ ಹೌದೋ ಅಲ್ಲವೋ? ಸಂಖ್ಯೆ 10 ಇರುತ್ತಲ್ಲ, ಅದು ಅಂಕೆ ಹೌದೋ ಅಲ್ವೋ? ಹೌದು ಮೇಡಮ್, ಹೌದು. ಅಂಕೆ ಅಂಕೆ ಹೌದು ಹೌದು ಮೇಡಮ್. ಅಂಕೆ ಅಂತೀರಾ ಮೇಡಮ್? ಇನ್ನೊಂದ್ಸಲ ಪ್ರಶ್ನೆ ಇರ್ತಾ ಇರಲಿಲ್ಲ ನಮಗೆ, ಮೂಲ ಪ್ರಶ್ನೆ ಇರ್ತಾ ಇರಲಿಲ್ಲ ಕರೆಕ್ಟ್ ಆಗಿ. 2 ಸಾರಿ ಮೇಡಮ್ ಪ್ರಶ್ನೆ ಇನ್ನೊಂದ್ಸಲ ಕೇಳಿ. ಸಂಖ್ಯೆ 10 ಒಂದು ಅಂಕವೋ ಹೌದೋ ಅಲ್ಲವೋ? ಅಲ್ಲ ಅಲ್ಲ ಮೇಡಮ್, ಅಲ್ಲ. ಹೇಗೆ? ಯಾಕಂದ್ರೆ ಅದು 1 ಬರ್ದ್ಬಿಟ್ಟು ಆಮೇಲೆ 0 ಬರೀಲೇಬೇಕು. ಅಲ್ಲ, ಒಂದಾಗುತ್ತೆ. ಅಲ್ಲ, ಅದು ಅಂಕೆ ಅಲ್ಲ ಅಂದದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ತಾ ಇದ್ದೀನಿ. ರನ್ನನಿಗೆ ಸರಿಯಾದ ಉತ್ತರ 10. ಇಲ್ಲಿ ನೋಡಿ, ಪ್ರಶ್ನೆಯಲ್ಲಿ ಸಂಖ್ಯೆ 10 ಒಂದು ಅಂಕೆಯೋ ಹೌದೋ ಅಲ್ವೋ ಅಂತ ಇದೆ. ಸಂಖ್ಯೆನೇ ಹೇಳ್ಬಿಟ್ಟಿದೆ ಮುಂಚೆ, ಗೊತ್ತಾಯ್ತಾ? ಅದರಲ್ಲೇ ಉತ್ತರ ಇರ್ಬೋದು ಇತ್ತು, ನೀವು ಇನ್ನೂ ಅದನ್ನು ಕಂಡುಹಿಡಿಬಹುದಿತ್ತು. ರನ್ನ ತಂಡಕ್ಕೆ 10 ಅಂಕಗಳು. ಈಗ ಪೊನ್ನ ತಂಡಕ್ಕೆ, ಭಾರತದಲ್ಲಿ ಒಂದು ಸಂಖ್ಯೆ ಕಳ್ಳ ರುಜು ಮತ್ತು ಮಾನಭಂಗ ಇವುಗಳಿಗೆ ಸೂಚಕವಾಗಿದೆ, ಅದು ಯಾವುದು? 420. 420. ಅದ್ರ ಮುಂದೆ ಏನಾದ್ರೂ ಒಂದು ಕೋಡ್ ಸಂಖ್ಯೆ ಇರುತ್ತಲ್ಲ, ಕೋಡ್ ಇಂಗ್ಲಿಷ್ ಅಕ್ಷರ ಏನಾದ್ರು? 420. IPC 420. ರನ್ನ ತಂಡಕ್ಕೆ 10 ಅಂಕಗಳು. ನೋಡಿ ಎಷ್ಟು ಬೇಗ ಉತ್ತರ ಹೇಳ್ತೀರಾ ಅಂತವುಗಳನ್ನೆಲ್ಲ. ಸಂಖ್ಯೆಗಳಲ್ಲಿ ಬಹಳ ಮುಂದಿದ್ದೀರಾ, ತುಂಬಾ ಒಳ್ಳೇದು. ನಿಮಗೆ ನೀವೇ ಒಂದು ಚಪ್ಪಾಳೆ, ಪ್ರೀತಿಯ ಚಪ್ಪಾಳೆ. ಪೊನ್ನ ತಂಡಕ್ಕೆ 10 ಅಂಕಗಳು. ಈಗ ಕೊನೆಯ ಸುತ್ತು ಅಲ್ವಾ? ಈಗ ಕೊನೆಯ ಸುತ್ತು. ಪಂಪ ತಂಡಕ್ಕೆ ಕ್ರೈಸ್ತರಲ್ಲಿ ಅಶುಭ ಎಂದು ಪರಿಗಣಿಸಲಾಗಿರುವ ಸಂಖ್ಯೆ ಯಾವುದು? 13. ಒಳ್ಳೆಯ ಉತ್ತರ. ಪಂಪ ತಂಡಕ್ಕೆ 10 ಅಂಕಗಳು. ಈಗ ರನ್ನ ತಂಡಕ್ಕೆ ಕಾರ್ಮಿಕರ ದಿನಾಚರಣೆ ಯಾವಾಗ ಆಚರಿಸ್ತಾರೆ? ಮೇ 1. ಮೇ 1. ಒಳ್ಳೆಯ ಉತ್ತರ, 10 ಅಂಕಗಳು ರನ್ನನಿಗೆ. ಮೇ 1 ಹೇಳಿಬಿಟ್ರೆ 10 ಸಿಕ್ಕೋಯ್ತು. ಪೊನ್ನದವರಿಗೆ ಎಲ್ಲರಿಗೂ ಈಸಿ ಅಂತ ಇದ್ದಾರೆ. ಈಗ ಕೇಳೋಣ, ಪೊನ್ನದವರು ಹುತಾತ್ಮರ ದಿನಾಚರಣೆ ಅಥವಾ ಸರ್ವೋದಯ ದಿನಾಚರಣೆ ಯಾವಾಗ ಮಾಡ್ತಾರೆ? ಜನವರಿ 30. ಜನವರಿ 30. ಒಳ್ಳೆಯ ಉತ್ತರ. ಪೊನ್ನನಿಗೆ 10 ಅಂಕಗಳು. ಈ ಸುತ್ತಿನಲ್ಲಿ ಎಲ್ಲರೂ 10 ಅಂಕಗಳನ್ನ ಪಡೀತಾ ಇದ್ದಾರೆ.